ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಋಣಾನುಬಂಧ ಸಂಚಿಕೆಯ 5ನೇ ಭಾಗ. ಮನೇಲಿ ಪದ್ಮನಾಭ್ಗೆ ಬಿಟ್ಟು ಯಾರಿಗೂ ಸನ್ನಿಧಿ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗಿರೋ ವಿಷಯ ಗೊತ್ತಿರಲಿಲ್ಲ. ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ದೊಡ್ಡ ಪ್ರತಿಷ್ಠಿತ MNC ಕಂಪ್ನಿಲಿ ಸನ್ನಿಧಿಗೆ ಟೀಮ್ ಲೀಡರ್ ಆಗಿ ಕೆಲಸ ಸಿಕ್ಕಿತ್ತು. ಈ ಕಡೆ ಮಾಲಿನಿ ಎದ್ದು ಕಿಚನ್ಗೆ ಬಂದು ನೋಡಿದ್ಲು. ಚಿತ್ರಾನ್ನ ರೆಡಿ ಇತ್ತು. ಎಲ್ಲರೂ ಮೊದಲಿನ ಥರನೇ ಕಿತ್ತಾಡ್ಕೊಂಡು ಚಿತ್ರಾನ್ನ ಖಾಲಿ ಮಾಡಿದ್ರು. ಎಲ್ಲಿ ಸನ್ನಿಧಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡು ಮತ್ತೆ ಅವರವರ ರೂಮ್ ಸೇರಿಕೊಂಡ್ರು. ಸನ್ನಿಧಿ ಮಿಂಚುನ ಕರ್ಕೊಂಡು ಹೋಗೋಣ ಅಂತ ಸ್ಕೂಲ್ ಹತ್ರ ಬಂದ್ಲು. ಆಗಲೇ ಮಿಂಚು ಸ್ಕೂಲ್ ಬಿಟ್ಟಿತ್ತು, ಮನೆಗೆ ಹೋಗಿರಬೇಕು ಅಂತ ಅಂದ್ಕೊಂಡು ಮನೆ ಕಡೆ ಬಂದ್ಲು ಸನ್ನಿಧಿ. ಮಿಂಚು ಮನೆಗೆ ಬಂದು ಟೆರೇಸಲ್ಲಿದ್ದ ಗಿಡಗಳಿಗೆ ನೀರು ಹಾಕ್ತಾ ಇದ್ಲು. ಸನ್ನಿಧಿ ನಿಧಾನವಾದ ಹೆಜ್ಜೆ ಹಾಕ್ಕೊಂಡು ಮಿಂಚು ಹಿಂದೆ ಬಂದು ಮಿಂಚುನ ತಬ್ಕೊಂಡ್ಳು. ಸನ್ನಿ ಅಂತ ಕರೆದ್ಲು ಮಿಂಚು. ಕಂಡಿಡಿದು ಬಿಟ್ಟಿಯಾ ಅಂತ ಅಳೋ ಥರ ಮುಖ ಮಾಡ್ಕೊಂಡು ಕೇಳಿದ್ಲು ಸನ್ನಿಧಿ. ಅದಕ್ಕೆ ಮಿಂಚು, ನನ್ನ ಈ ಮನೆಯಲ್ಲಿ ಈ ಥರ ಮುದ್ದು ಮಾಡೋದು ನೀವೊಬ್ಬರೇ ಗೊತ್ತಾ ಅಂತ ಅಂದು ಸನ್ನಿಧಿ ಕೆನ್ನೆಗೆ ಮುತ್ತು ಕೊಟ್ಲು ಮಿಂಚು. ಸನ್ನಿಧಿಗೆ ಮಿಂಚು ಮಾತು ಕೇಳಿ ತುಂಬ ಬೇಜಾರಾಯಿತು. ಆದರೂ ಅದನ್ನು ತೋರಿಸ್ಕೊಳ್ದೆ ಮಿಂಚು ಜೊತೆ ಸೇರಿ ಬಾಕಿಯಾಗಿದ್ದ ಗಿಡಗಳಿಗೆ ನೀರು ಹಾಕ್ತಾ ಇದ್ರು. ರಾತ್ರಿ 9 ಗಂಟೆ. ಮಾಲಿನಿ ಸನ್ನಿಧಿ ಹತ್ರ ಬಂದು ಸನ್ನಿಧಿಗೆ ಗಾಬರಿ ಮತ್ತು ಭಯ ಆಗ್ತಾ ಇತ್ತು. ರಾತ್ರಿ ಊಟಕ್ಕೇನಾದರೂ ಮಾಡು ಅಂತಾರಾ ಅಂತ, ಅಥವಾ ಹೇಳ್ದೆ ಕೇಳ್ದೆ ಎಲ್ಲೋಗಿದ್ದೆ ಅಂತ ಕೇಳ್ತಾರಾ ಅಂತ ಅಂದ್ಕೊಂಡಿದ್ಲು. ಆದರೆ ಅವಳು ಅಂದ್ಕೊಂಡಿದ್ದು ಸುಳ್ಳಾಗಿ ದೊಡ್ಡ ಶಾಕ್ ಆಯಿತು. ಸನ್ನಿಧಿ ಹತ್ರ ಬಂದಿದ್ದ ಮಾಲಿನಿ, ಇವತ್ತು ನಿನ್ನ ಫಸ್ಟ್ ನೈಟ್ ಅಂತ ಅಂದ್ಲು. ಸನ್ನಿಧಿಗೆ ಈ ಮಾತು ಕೇಳಿ ಖುಷಿ ಪಡಬೇಕೋ ಅಥವಾ ಭಯ ಪಡಬೇಕೋ ಅಂತ ಗೊತ್ತಾಗದೆ ಮುಖದಲ್ಲಿ ಯಾವ ಎಕ್ಸ್ಪ್ರೆಷನ್ ಕೂಡ ತೋರಿಸದೆ ಅಂತ ಅಂದ್ಲು. ಆದರೆ ಸನ್ನಿಧಿಗೆ ಕರಣ್ ರೂಮ್ ನೆನಪಾಯಿತು. ಆ ರೂಮಲ್ಲಿ 1 ನಿಮಿಷ ಕೂಡ ನಿಲ್ಲೋಕೆ ಆಗಿರಲಿಲ್ಲ. ಇವತ್ತು ಅದೇ ರೂಮಲ್ಲಿ ರಾತ್ರಿ ಪೂರ್ತಿ ಇರಬೇಕಾ ಅಂತ ಮನಸ್ಸಲ್ಲೇ ಅಸಹ್ಯ ಪಟ್ಕೊಂಡ್ಳು. ಹೆಸಿಟೇಟ್ ಮಾಡ್ತಾನೆ ಕರಣ್ ರೂಮ್ಗೆ ಹೋದ್ಲು. ಕರಣ್ ರೂಮಲ್ಲಿ ಯಾವ ಚೇಂಜಸ್ ಕೂಡ ಇರಲಿಲ್ಲ. ಅದೇ ಸ್ಮೆಲ್, ಅದೇ ಡಾರ್ಕ್ನೆಸ್ ಇತ್ತು. ಆದರೂ ಧೈರ್ಯ ಮಾಡಿ ಕರಣ್ ರೂಮ್ಗೆ ಹೋದ್ಲು. ಕರಣ್ ಅವನ ರೂಮಲ್ಲಿ ಕೂತು ಸಿಗರೆಟ್ ಅಂಟಿಸ್ಕೊಂಡು ಒಂದು ಪಫ್ ತಗೊಂಡು ಹೊಗೆನ ಬಿಡ್ತಾ ಇದ್ದ. ಆ ಹೊಗೆಗೆ ಸನ್ನಿಧಿಗೆ ಉಸಿರುಗಟ್ಟಿಸಿದ ಹಾಗೆ ಆಯಿತು. ಕರಣ್ ಅಂತ ಕೂಗಿದ್ಲು ಸನ್ನಿಧಿ. ಕರಣ್ ಜಸ್ಟ್ ಒಂದು ಲುಕ್ ಕೊಟ್ಟ ಅಷ್ಟೆ. ಇವತ್ತು ಅಂತ ಹೇಳಿ ಸುಮ್ಮನೆ ಆದ್ಲು. ಕರಣ್ ಏನು ಮಾತಾಡದೆ ಸೈಲೆಂಟಾಗಿ ಸನ್ನಿಧಿ ಹತ್ರ ಬಂದ. ಸನ್ನಿಧಿ ಹಾರ್ಟ್ ಬೀಟ್ ಭಯಕ್ಕೆ ಜೋರಾಗಿ ಹೊಡ್ಕೋತಾ ಇತ್ತು. ಅವನ ಬಾಯಲ್ಲಿ ವಿಸ್ಕಿ ಸ್ಮೆಲ್ ಬರ್ತಾ ಇತ್ತು. ಅದರ ಜೊತೆಗೆ ಸ್ಮೋಕಿಂಗ್ ಸ್ಮೆಲ್ ಕೂಡ ಬರ್ತಾ ಇತ್ತು. ಎರಡೂ ವಾಸನೆ ಸೇರಿ ಸನ್ನಿಧಿಗೆ ವಾಂತಿ ಬರೋ ಥರ ಆಗ್ತಾ ಇತ್ತು. ಕರಣ್ ಸನ್ನಿಧಿ ಹತ್ರ ಬಂದು ಸಿಗರೇಟ್ ಹೊಗೆನ ಅವಳ ಮುಖದ ಮೇಲೆ ಹೊಗೆ ಬಿಟ್ಟ. ಸನ್ನಿಧಿಗೆ ಅಲ್ಲೇ ಏನಾದರೂ ಮಾಡ್ಕೋಬೇಕು ಅಂತ ಅನ್ಸೋಕೆ ಸ್ಟಾರ್ಟ್ ಆಯಿತು. ಸಿಗರೇಟ್ ಮುಗೀತಾ ಇದ್ದ ಹಾಗೆ ರೂಮಲ್ಲಿ ಆ ಸಿಗರೇಟ್ನ ನೆಲಕ್ಕೆ ಹಾಕಿ ಹೊಸಕ್ಕೆ ಹಾಕ್ದ ಕರಣ್. ತಕ್ಷಣ ಸನ್ನಿಧಿನ ಬೆಡ್ ಮೇಲೆ ಹಾರ್ಷಾಗಿ ಬಿಸಾಕ್ತ. ಸನ್ನಿಧಿಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗದೆ ಅವಳ ಎಲ್ಲ ಧೈರ್ಯ ಒಟ್ಟಿಗೆ ಸೇರಿಸಿ, ಕರಣ್ ನೀವು ಡ್ರಿಂಕ್ಸ್ ಮಾಡಿದ್ದೀರಾ, ಇವಾಗ ಇದೆಲ್ಲ ಬೇಡ, ಪ್ಲೀಸ್ ನೀವು ನಾರ್ಮಲ್ ಆಗಿದ್ದಾಗ ಮಾತಾಡೋಣ ಅಂತ ಅಂದ್ಲು. ಕರಣ್ ಏನು ಮಾತಾಡದೆ ಅವಳು ಉಟ್ಟಿದ್ದ ಸೀರೆ ಸೆರಗನ್ನು ಎಳೆದ. ಪ್ಲೀಸ್ ಬೇಡ ಕರಣ್ ಅಂತ ಎಷ್ಟು ಬೇಡ್ಕೊಂಡ್ರು ಬಿಡದೆ ಅವಳನ್ನು ನೇಕೆಡ್ ಮಾಡೇ ಬಿಟ್ಟ. ಈಗ ಸನ್ನಿಧಿ ಮೈ ಮೇಲೆ ಒಂದು ಪೀಸ್ ಬಟ್ಟೆ ಕೂಡ ಇರಲಿಲ್ಲ. ಅವನು ಕುಡಿದ ವಿಸ್ಕಿ ಕೆಲಸ ಸ್ಟಾರ್ಟ್ ಮಾಡಿತ್ತು. ನಿಧಾನವಾಗಿ ಅವನ ತಲೆಗೆ ಹತ್ತಿತ್ತು. ಹಾಗೆ ಮಲಗಿಬಿಟ್ಟ. ಸನ್ನಿಧಿಗೆ ಹೋದ ಜೀವ ವಾಪಸ್ ಬಂತು. ತಕ್ಷಣ ಕರಣ್ ರೂಮಲ್ಲಿ ಇದ್ದ ಅವಳ ಬಟ್ಟೆನ ಬೇಗ ಬೇಗ ಹಾಕ್ಕೊಂಡು ಟೆರೇಸ್ಗೆ ಬಂದು ಒಂದು ಮೂಲೆಯಲ್ಲಿ ಕೂತು ಅವಳ ಮಂಡಿ ಮಧ್ಯೆ ಮುಖ ಮುಚ್ಕೊಂಡು ಜೋರಾಗಿ ಅಳ್ತಾ ಕೂತಿದ್ಲು. ಸಡನ್ನಾಗಿ ಸನ್ನಿಧಿ ಭುಜದ ಮೇಲೆ ಒಂದು ಕೈ ಇರೋ ಥರ ಫೀಲ್ ಆಯಿತು. ಅಯ್ಯೋ ಮತ್ತೆ ಕರಣ್ ಬಂದ್ರ ಅಂತ ಅಂದ್ಕೊಂಡು ಭಯದಲ್ಲೇ ಕಣ್ಣೆತ್ತಿ ನೋಡಿದ್ಲು. ಸನ್ನಿಧಿ ಕಣ್ಣೆತ್ತಿ ನೋಡಿದ್ರೆ ಅಲ್ಲಿ ಮಿಂಚು ನಿಂತಿದ್ಲು. ಮಿಂಚುನ ಗಟ್ಟಿಯಾಗಿ ತಪ್ಕೊಂಡು ಇನ್ನೂ ಜೋರಾಗಿ ಅಳ್ತಾ ಇದ್ಲು ಸನ್ನಿಧಿ. ಸನ್ನಿ ಪ್ಲೀಸ್ ಅಳ್ಬೇಡ, ನೀನು ಹತ್ರ ನನಗೂ ಅಳು ಬರುತ್ತೆ ಅಂತ ಅಳೋ ಮುಖ ಮಾಡಿದ್ಲು ಮಿಂಚು. ಸನ್ನಿಧಿ ಅವಳ ಕಣ್ಣನ್ನು ಒರೆಸ್ಕೊಂಡು, ಇಲ್ಲ ಕಂದ ನಾನು ಅಳಲ್ಲ ಅಂತ ಅಂದು ಬಾ ಮಲ್ಕೊಳ್ಳೋಣ ಅಂತ ಅಂದ್ಲು. ಅಮ್ಮ ರೂಮ್ ಡೋರ್ ಲಾಕ್ ಮಾಡ್ಕೊಂಡಿದ್ದಾರೆ ಸನ್ನಿ ಅಂತ ಹೇಳಿದ್ಲು ಮಿಂಚು.
ನಮಗೆ ಅಂತ ಇರೋ ರೂಮಲ್ಲಿ ಇರೋಕ್ಕೂ ಆಗ್ತಿಲ್ಲ, ಎಲ್ಲ ನನ್ನ ಹಣೆಬರ ಅಂತ ಮನಸ್ಸಲ್ಲೇ ಅಂದ್ಕೊಂಡ ಸನ್ನಿಧಿಗೆ ಏನೋ ನೆನಪಾಗಿ ಪದ್ಮನಾಭ್ ಅವರ ರೂಮ್ ನೋಡಿದ್ಲು. ಮಾವ ಬರೋ ಅಷ್ಟರಲ್ಲಿ ನಾವು ಹೇಗೂ ಎದ್ದಿರ್ತೀವಿ ಅಂತ ಅಂದ್ಕೊಂಡು ಮಿಂಚು ಮತ್ತು ಸನ್ನಿಧಿ ಇಬ್ಬರು ಹೋಗಿ ಪದ್ಮನಾಭ್ ಅವರ ರೂಮಲ್ಲೇ ಮಲಗಿದ್ರು. ಮಲಗೋಕೆ ಚಿಕ್ಕ ಕೋಣೆ ಆದರೂ ನೆಮ್ಮದಿಯಿಂದ ಇಬ್ಬರು ಮಲ್ಕೊಂಡ್ರು. ನೆಕ್ಸ್ಟ್ ಡೇ ಯಾವಾಗಿನ ಸನ್ನಿಧಿ ಬೇಗ ಎದ್ದು ಫ್ರೆಶಪ್ ಆಗೋಕೆ ಅಂತ ಬಾತ್ರೂಮ್ ನೋಡಿದ್ಲು. ಅಲ್ಲಿ ಅದೆಲ್ಲ ಇರಲಿಲ್ಲ, ಟಾಯ್ಲೆಟ್ ಮಾತ್ರ ಇತ್ತು, ಸ್ನಾನದ ಮನೆ ಇರಲಿಲ್ಲ. ಅಯ್ಯೋ ಅಂತ ಅಂದ್ಕೊಂಡು ಪದ್ಮನಾಭ್ ರೂಮಿಂದ ಆಚೆ ಬಂದು ನೋಡಿದ್ಲು. ಸ್ವಲ್ಪ ಬೆಳಕಾಗಿತ್ತು. ಬೇಗ ಬೇಗ ರಂಗೋಲಿ ಹಾಕಿಬಂದು ಟೆರೇಸಲ್ಲೇ ಇದ್ದ ಇಂಡಿಯನ್ ಟಾಯ್ಲೆಟ್ನ ಒಂದು ಮರದ ಹಲಗೆನ ಕವರ್ ಮಾಡಿ ಅಲ್ಲೇ ಸ್ನಾನ ಮಾಡಿ ಮುಗಿಸ್ಕೊಂಡ್ಳು. ಅದೃಷ್ಟ ಅಂದರೆ ಮಿಂಚು ಅವರ ಅಮ್ಮನ ರೂಮಿಂದ ಆಚೆ ಬರೋವಾಗ ಸನ್ನಿಧಿ ಬಟ್ಟೆ ಬ್ಯಾಗ್ನ ತಂದಿದ್ಲು. ಸನ್ನಿಧಿ ಬೇಗ ಬೇಗ ರೆಡಿಯಾದ್ಲು. ಕಿಚನ್ಗೆ ಬಂದು ಮಾಮೂಲಿ ಅನ್ನೋ ಥರ ಕಿಚನ್ ಹಾಗೆ ಗಲೀಜಾಗಿತ್ತು. ಎಲ್ಲ ಕ್ಲೀನ್ ಮಾಡಿ ಪೊಂಗಲ್ ಮಾಡಿ ಒಂದು ಹಾಟ್ ಬಾಕ್ಸ್ನಲ್ಲಿ ಹಾಕಿಟ್ಟು ಪದ್ಮನಾಭ್ಗೂ ಒಂದು ಬಾಕ್ಸಲ್ಲಿ ಹಾಕಿ ಅವರ ರೂಮ್ನಲ್ಲಿ ಇಟ್ಟು ಮಿಂಚುನ ಕರ್ಕೊಂಡು ಹೊರಟ್ಲು. ಪದ್ಮನಾಭ್ ಮನೆಗೆ ಬಂದು ಅವರ ರೂಮ್ ನೋಡಿದ್ರು. ಅಲ್ಲಿ ತಿಂಡಿ ಡಬ್ಬಿ ಇತ್ತು. ಅದನ್ನು ಗಮನಿಸಿದ ಪದ್ಮನಾಭ್ ಇನ್ನೂ ಒಂದನ್ನು ಗಮನಿಸಿದ್ರು. ಅಲ್ಲಿ ಸನ್ನಿಧಿ ಬಟ್ಟೆ ಬ್ಯಾಗ್ ಕೂಡ ಇತ್ತು. ಅದರ ಜೊತೆ ಮಿಂಚು ಬಟ್ಟೆ ಕೂಡ ಇತ್ತು. ಥು, ಈ ಮನೆ ಜನಗಳು ಯಾವತ್ತೂ ಬದಲಾಗಲ್ಲ ಅಂತ ಅಂದ್ಕೊಂಡು ತಿಂಡಿ ತಿಂದು ಮಲಗಿದ್ರು. ಈ ಕಡೆ ಸನ್ನಿಧಿ ಆಫೀಸ್ಗೆ ಕರೆಕ್ಟ್ ಟೈಮ್ಗೆ ಬಂದಿದ್ಲು. ಎಲ್ಲರನ್ನು ಮೀಟ್ ಮಾಡಿ ಪರಿಚಯ ಮಾಡಿಕೊಂಡು ಅವಳು ಯಾವ ಟೀಮ್ಗೆ ಲೀಡರ್ ಅಂತ ತಿಳ್ಕೊಂಡು ಆ ಟೀಮ್ ಜೊತೆ ಫಸ್ಟ್ ಡೇ ವರ್ಕ್ ಮಾಡಿ ಮುಗಿಸಿದ್ಲು. ಆ ದಿನದ ವರ್ಕ್ನ ರಿಪೋರ್ಟ್ ಮಾಡೋಕ್ಕೆ ಆ ದಿನದ ಮ್ಯಾನೇಜರ್ ಬಂದಿರಲಿಲ್ಲ. ಆಗ ಸನ್ನಿಧಿ ಕಮಲ್ಗೆ ಕೇಳಿದ್ಲು. ಅದಕ್ಕೆ ಕಮಲ್ ಬಾಸ್ಗೆ ರಿಪೋರ್ಟ್ ಮಾಡಿ ಅಂತ ಹೇಳ್ದ. ಸರಿ ಅಂತ ಬಾಸ್ ಕ್ಯಾಬಿನ್ಗೆ ಬಂದ್ಲು ಸನ್ನಿಧಿ. ವೈಭವ್ ಯಾವುದೋ ಕಾಲ್ನಲ್ಲಿ ಇದ್ದ. ಸನ್ನಿಧಿ ಬಂದಿದ್ದನ್ನು ನೋಡಿ ಕೈಯಲ್ಲೇ ಸನ್ನೆ ಮಾಡಿ ಕೂರೋಕೆ ಹೇಳ್ದ. ಸನ್ನಿಧಿ ಕೂತ್ಕೊಂಡು ಅವಳು ಮಾಡಿದ ವರ್ಕ್ ರಿಪೋರ್ಟ್ನ ಲ್ಯಾಪ್ಟಾಪ್ನ ಸ್ಕ್ರೀನ್ನಲ್ಲಿ ರೆಡಿ ಮಾಡಿ ಇಟ್ಲು. ವೈಭವ್ ಮಾತು ಮುಗಿಸಿ ಸನ್ನಿಧಿ ಕಡೆ ನೋಡ್ದ. ಸರ್, ಇವತ್ತು ಮ್ಯಾನೇಜರ್ ಬಂದಿಲ್ಲ, ಲೀವ್ನಲ್ಲಿದ್ದಾರೆ, ಸೊ ನಿಮಗೆ ರಿಪೋರ್ಟ್ ಮಾಡಿ ಅಂತ ಅಂದರು, ಅದಕ್ಕೆ ಬಂದೆ ಅಂತ ಹೇಳಿದ್ಲು ಸನ್ನಿಧಿ. ವೈಭವ್ ಸ್ಮೈಲ್ ಮಾಡ್ತಾ ಇಟ್ಸ್ ಓಕೆ ಮಿಸ್ ಸನ್ನಿಧಿ ಅಂತ ಅಂದ ವೈಭವ್. ಸನ್ನಿಧಿ ಆ ದಿನದ ವರ್ಕ್ನ ರಿಪೋರ್ಟ್ ಮಾಡಿದ್ಲು. ಆಗ ವೈಭವ್ ವೆಲ್ ಸನ್ನಿಧಿ, ನನಗೆ ಈ ಪ್ರಾಜೆಕ್ಟ್ ವಿತಿನ್ ಡೆಡ್ ಲೈನ್ ಬೇಕು ಅಂತ ಅಂದ. ಅದಕ್ಕೆ ಸನ್ನಿಧಿ ಶ್ಯೂರ್ ಸರ್, ವಿ ವಿಲ್ ಫಿನಿಶ್ ದ ಪ್ರಾಜೆಕ್ಟ್ ವೆರಿ ಸೂನ್ ಅಂತ ಅಂದ್ಲು. ಗುಡ್ ಅಂತ ಹೇಳ್ದ ವೈಭವ್. ಫಸ್ಟ್ ಡೇ ಆಫೀಸ್ ಆಗಿದ್ದರಿಂದ ಸನ್ನಿಧಿಗೆ ತಲೆನೋವು ಬರ್ತಾ ಇತ್ತು. ಎಲ್ಲರೂ ಕಾಫಿನ ಕುಡಿದ್ರೆ ತಲೆನೋವು ಹೋಗತ್ತೆ ಅಂತ ಹೇಳಿದ್ದು ಅವಳಿಗೆ ಈಗ ನೆನಪಾಯಿತು. ಸೊ ಒಂದ್ಸರ್ತಿ ಟ್ರೈ ಮಾಡೋಣ ಅಂತ ಕಾಫಿ ಕುಡಿಯೋಕೆ ಆಫೀಸಿನ ಕೆಫಿಟೇರಿಯಾ ಕಡೆ ಹೋಗೋಕೆ ಅಂತ ಲಿಫ್ಟ್ ಹತ್ರ ಬಂದು ನಿಂತ್ಕೊಂಡ್ಳು. ಲಿಫ್ಟ್ ಓಪನ್ ಆಯಿತು. ಸನ್ನಿಧಿ ಲಾಸ್ಟ್ ಫ್ಲೋರ್ ಬಟನ್ ಪ್ರೆಸ್ ಮಾಡಿದ್ಲು. ಅದರ ನೆಕ್ಸ್ಟ್ ಫ್ಲೋರ್ಗೆ ಓಪನ್ ಆಯಿತು. ಅಲ್ಲಿ CEO ವೈಭವ್ ನಿಂತಿದ್ದ. ಸ್ಮೈಲ್ ಮಾಡ್ತಾ ಲಿಫ್ಟ್ ಒಳಗಡೆ ಬಂದ. ಇಬ್ಬರಿಗೂ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತಿದ್ರು. ಸಡನ್ನಾಗಿ ಲಿಫ್ಟ್ ಶೇಕ್ ಆಗಿ ನಿಂತ್ಕೊಳ್ತು. ಶೇಕ್ ಆಗಿದ್ದ ರಭಸಕ್ಕೆ ವೈಭವ್ ಮತ್ತು ಸನ್ನಿಧಿ ಇಬ್ಬರು ಅಲ್ಲಾಡ್ತಾ ಒಬ್ರಿಗೊಬ್ರು ಕೈ ಹಿಡ್ಕೊಂಡ್ರು. ಸನ್ನಿಧಿ ತೆಳ್ಳಗೆ ಇದ್ದಿದ್ದರಿಂದ ಬ್ಯಾಲೆನ್ಸ್ ತಪ್ಪಿ ವೈಭವ್ ಮೇಲೆ ಬಿದ್ಲು. ವೈಭವ್ ಕೂಡ ಸನ್ನಿಧಿಯ ಸೊಂಟ ಬಿಗಿಯಾಗಿ ಹಿಡ್ಕೊಂಡು ಅವಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಲಿಫ್ಟಲ್ಲಿ ನಿಂತ್ಕೊಂಡ. ಸನ್ನಿಧಿಗೆ ಭಯ ಆಗ್ತಾಯಿತ್ತು. ಸರ್, ಲಿಫ್ಟ್ಗೇನಾಯಿತು ಅಂತ ನಡುಗೋ ವಾಯ್ಸಲ್ಲೇ ಕೇಳಿದ್ಲು. ವೈಭವ್ ನಗ್ತಾ, ನನಗೇನು ಗೊತ್ತು ಮಿಸ್ ಸನ್ನಿಧಿ, ನಾನು ನಿಮ್ಮ ಥರನೇ ಲಿಫ್ಟ್ ಒಳಗಡೆ ಬಂದೆ ಅಂತ ಅಲ್ವಾ. ಸನ್ನಿಧಿಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗದೆ ಮಾತಾಡದೆ ಸುಮ್ಮನೆ ನಿಂತ್ಕೊಬಿಟ್ಲು. ವೈಭವ್ ತನ್ನ ಮೊಬೈಲ್ ತಗೊಂಡು ಕಮಲ್ಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ದ. ಸಿಗ್ನಲ್ ಸಿಗಲಿಲ್ಲ. ಛೇ ಅಂತ ಅಂದು ಮೊಬೈಲ್ನ ಲಿಫ್ಟಿನ ಒಳಗಡೆ ಎಲ್ಲ ಕಡೆ ಹಿಡಿದು ಸಿಗ್ನಲ್ ಸಿಗತ್ತಾ ಅಂತ ನೋಡ್ತಾ ಇದ್ದ. ಒಂದು ಕಡ್ಡಿ ಸಿಗ್ನಲ್ ಕೂಡ ಸಿಗ್ತಾ ಇರಲಿಲ್ಲ. ಸರ್ ಅಂತ ಸಾಫ್ಟ್ ವಾಯ್ಸಲ್ಲಿ ಸನ್ನಿಧಿ ಕರೆದ್ಲು. ವೈಭವ್ ಸನ್ನಿಧಿ ಮುಖ ನೋಡ್ದ. ನಡುಗೋ ವಾಯ್ಸಲ್ಲಿ ಸರ್, ನನ್ನ ಸೊಂಟ ನೋಯ್ತಿದೆ ಅಂತ ಸನ್ನಿಧಿ ಹೇಳಿದಾಗ ವೈಭವ್ ಓಹ್ ಸಾರಿ ಅಂತ ಹೇಳಿ ಸನ್ನಿಧಿ ಸೊಂಟವನ್ನು ಬಿಟ್ಟ. ಸನ್ನಿಧಿಗೆ ಫಸ್ಟ್ ಟೈಮ್ ಒಂದು ಹುಡುಗ ಟಚ್ ಮಾಡಿದ್ದು ಏನೋ ಹೊಸ ಥರ ಫೀಲ್ ಆಗ್ತಾಯಿತ್ತು. ನನಗೆ ಮದುವೆ ಆಗಿದೆ ಅಂತ ನೆನಪು ಮಾಡ್ಕೊಂಡೋಗ ವಿಷಾದದ ನಗು ಅವಳ ಮುಖದಲ್ಲಿ ಹಾದು ಹೋಯಿತು. ಸಡನ್ನಾಗಿ ಮತ್ತೆ ಲಿಫ್ಟ್ ಶೇಕ್ ಆಯಿತು. ಈ ಸರ್ತಿ ಇನ್ನೂ ಜೋರಾಗಿ ಲಿಫ್ಟ್ ಶೇಕ್ ಆಗಿ ಸನ್ನಿಧಿ ಮತ್ತು ವೈಭವ್ ಎಕ್ಸ್ಪೆಕ್ಟ್ ಮಾಡದೇ ಇರೋ ಇನ್ಸಿಡೆಂಟ್ ನಡೀತು.
ಇಬ್ಬರ ಕಣ್ಣು ದೊಡ್ಡದಾಗಿ ಅರಳಿತು. ಬೈ ಆಕ್ಸಿಡೆಂಟಾಗಿ ವೈಭವ್ ಮತ್ತು ಸನ್ನಿಧಿ ಇಬ್ಬರ ತುಟಿಗಳು ಒಂದಾಗಿತ್ತು. ಸಡನ್ನಾಗಿ ಸನ್ನಿಧಿ ಹಿಂದೆ ಸರಿದ್ಲು. ಅವಳು ಬೀಳೋ ಥರ ಫೀಲ್ ಆಯಿತು. ವೈಭವ್ ಗಟ್ಟಿಯಾಗಿ ಸನ್ನಿಧಿಯನ್ನು ಹಿಡಿದಿದ್ದ. ಇಬ್ಬರು ಲಿಫ್ಟ್ ಒಳಗಡೆ ಸಿಗಾಕೊಂಡು ಸುಮಾರು ಅರ್ಧ ಗಂಟೆ ಆಗಿತ್ತು. ಲಿಫ್ಟ್ನಲ್ಲಿ ಯಾರಾದರೂ ಇರ್ಬೋದು ಅಂತ ತಕ್ಷಣ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ನವರು, IT ಡಿಪಾರ್ಟ್ಮೆಂಟ್ನವರು ಲಿಫ್ಟ್ ವರ್ಕಿಂಗ್ ರೂಮ್ ಹತ್ರ ಬಂದು ಏನಾಗಿದೆ ಅಂತ ಚೆಕ್ ಮಾಡ್ತಾ ಇದ್ರು. ಈ ಕಡೆ ವೈಭವ್ ಮತ್ತು ಸನ್ನಿಧಿ ಇಬ್ಬರು ಲಿಫ್ಟ್ ಒಳಗಡೆ ಇದ್ದರು. ಸನ್ನಿಧಿಗೆ ಉಸಿರುಗಟ್ಟೋ ಥರ ಆಗ್ತಾ ಇತ್ತು. ವೈಭವ್ ಅದನ್ನು ಗಮನಿಸಿ ಅವನ ಕೋಟ್ ಬಿಚ್ಚಿ ಸನ್ನಿಧಿಗೆ ಆ ಕೋಟ್ನಿಂದ ಗಾಳಿ ಬೀಸ್ತಾ ಇದ್ದ. ಸನ್ನಿಧಿ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ಲು. ವೈಭವ್ಗೆ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇತ್ತು. ಹಾಗಾಗಿ ಉಸಿರಾಡೋಕೆ ಕಷ್ಟ ಆದರೂ ಅವನಿಗೆ ಅದರಿಂದ ತೊಂದರೆ ಆಗ್ತಾ ಇರಲಿಲ್ಲ. ಸನ್ನಿಧಿನ ಕಾಪಾಡಬೇಕು ಅನ್ನೋದು ಅವನ ಉದ್ದೇಶ ಆಗಿತ್ತು. ಸನ್ನಿಧಿಗೆ ಉಸಿರುಗಟ್ಟಿ ತಡೆಯೋಕೆ ಆಗ್ತಾ ಇಲ್ಲೋ ಅನ್ನೋ ಅಷ್ಟರಲ್ಲಿ ಸನ್ನಿಧಿ ಜ್ಞಾನ ತಪ್ಪಿ ಬಿದ್ಬಿಟ್ಲು. ವೈಭವ್ ಜೋರಾಗಿ ಸನ್ನಿಧಿ ಕೆನ್ನೆನ ಬಡಿತಾ ಇದ್ದ. ಸನ್ನಿಧಿ ಸನ್ನಿಧಿ ಅಂತ ಕೂಗ್ತಾನೇ ಇದ್ದ. ಸನ್ನಿಧಿ ಜ್ಞಾನ ತಪ್ಪಿದ್ಲು. ವೈಭವ್ಗೆ ತುಂಬಾ ಗಾಬರಿ ಆಯಿತು. ವೈಭವ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಅವನ ಕಣ್ಣಲ್ಲಿ ಅವನಿಗೇ ಗೊತ್ತಿಲ್ಲದೆ ಕಣ್ಣೀರು ಬರ್ತಾ ಇತ್ತು. ಸುಮಾರು 10 ನಿಮಿಷದ ನಂತರ ಲಿಫ್ಟ್ ಡೋರ್ ಓಪನ್ ಆಯಿತು. ವೈಭವ್ ಬೆವರಿನಿಂದ ಸ್ನಾನ ಮಾಡಿರೋ ಥರ ಬೆವರಿದ್ದ. ಸನ್ನಿಧಿ ಕೂಡ ಅದೇ ಪರಿಸ್ಥಿತಿಲಿ ಇದ್ಲು. ಸನ್ನಿಧಿ ಜ್ಞಾನ ತಪ್ಪಿದ್ರಿಂದ ಎದ್ದೋಳಕ್ಕೆ ಆಗಲಿಲ್ಲ. ವೈಭವ್ ತಕ್ಷಣ ಸನ್ನಿಧಿನ ಎತ್ಕೊಂಡು ಅವನ ಕಾರ್ ಹತ್ರ ಬಂದು ಡ್ರೈವ್ ಮಾಡ್ದ. ಸನ್ನಿಧಿನ ಕರ್ಕೊಂಡು ವೈಭವ್ ಹಾಸ್ಪಿಟಲ್ಗೆ ಹೋದ. ಎಮರ್ಜೆನ್ಸಿ VIP ರೂಮ್ನಲ್ಲಿ ಅಡ್ಮಿಟ್ ಮಾಡ್ದ. ಡಾಕ್ಟರ್ ಸನ್ನಿಧಿಗೆ ಟ್ರೀಟ್ ಮಾಡ್ತಾ ಇದ್ರು. ವೈಭವ್ ಹತ್ರ ಬಂದು, ಸರ್, ಪೇಷಂಟ್ ಈಗ ಆರಾಮಾಗಿದ್ದಾರೆ, ಜ್ಞಾನ ಬಂದ ಮೇಲೆ ಮಾತಾಡಿಸ್ಬೋದು, ಇನ್ನು ಸ್ವಲ್ಪ ಲೇಟಾಗಿದ್ದರೆ ಉಸಿರುಗಟ್ಟಿ ಜೀವಕ್ಕೆ ತೊಂದರೆ ಆಗ್ತಾ ಇತ್ತು ಅಂತ ಅಂದರು. ವೈಭವ್ಗೆ ತುಂಬಾ ಗಾಬರಿಯಾಗಿತ್ತು. ಆದರೆ ಡಾಕ್ಟರ್ ಈಗ ಆರಾಮಾಗಿದ್ದಾರೆ ಅಂತ ಅಂದಾಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದ. ಸನ್ನಿಧಿ ಇರೋ ರೂಮ್ಗೆ ಬಂದು ಅವಳ ಪಕ್ಕ ಒಂದು ಚೇರ್ ಹಾಕ್ಕೊಂಡು ಸನ್ನಿಧಿನ ನೋಡ್ತಾ ಕೂತ್ಕೊಂಡ್ಬಿಟ್ಟ. ಸನ್ನಿಧಿ ನಿಧಾನವಾಗಿ ಕೈ ಶೇಕ್ ಮಾಡಿದ್ಲು. ಜ್ಞಾನ ತಪ್ಪಿರೋ ಸನ್ನಿಧಿಗೆ ಜ್ಞಾನ ಬಂದಾಗ ಅವಳ ರಿಯಾಕ್ಷನ್ ಏನಾಗತ್ತೆ? ಮನೆಗೆ ಹೋಗದೇ ಇರೋ ಸನ್ನಿಧಿನ ಅವರ ಮನೆಯವರು ಹುಡುಕ್ತಾರಾ? ಮಿಂಚು ಸನ್ನಿಧಿನ ಹುಡುಕ್ತಾಳ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗಾದರೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಬಾಯ್.